ನಮಸ್ಕಾರ, ಕನಸು ನ್ಯೂಸ್ಗೆ ಸ್ವಾಗತ. ಈಗ ಮುಖ್ಯಾಂಶಗಳು. ಗಂಗಾವತಿಯಲ್ಲಿ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ವೆಂಕಟೇಶ್ ಕುರುಬರ ಹತ್ಯೆ ಪ್ರಕರಣ ಇಂದು ಅಂತಿಮ ತೀರ್ಪು ಪ್ರಕಟಿಸಿದ ನ್ಯಾಯಾಲಯ. ಗಂಗಾವತಿ 1ನೇ ಹೆಚ್ಚುವರಿ ಸತ್ರ ನ್ಯಾಯಾಲಯದಿಂದ ತೀರ್ಪು ಪ್ರಕಟ. 6 ಜನ ಅಪರಾಧಿಗಳು, 6 ಜನ ನಿರಪರಾಧಿಗಳೆಂದು ಪ್ರಕಟ. ರವಿ ವಿಜಯ್ ಅಲಿಯಾದ್ ಮೈಲಾರಿ, ಧನ್ರಾಜ್ ಭೀಮಾ ಅಲಿಯಾದ್ ಭರತ್, ಸಲೀಂ ಮೊಹಮ್ಮದ್ ರಫೀಕ್, ಗಂಗಾಧರ್ ಗೌಳಿ ಎಂದು ಅಪರಾಧಿಗಳು ಎಂದು ತೀರ್ಪು. ಕಾರ್ತಿಕ್, ದಾದಾಪೀರ್, ಮೊಹಮ್ಮದ್ ಅಲ್ತಾಫ್, ಮಲ್ಲಿಕಾರ್ಜುನ, ಹರ್ತೋಟಿ ಶರಣ, ಚೈತ್ರ ನಿರಪರಾಧಿಗಳೆಂದು ತೀರ್ಪು. ಕಳೆದ ಅಕ್ಟೋಬರ್ 7, 2025 ಗಂಗಾವತಿಯಲ್ಲಿ ವೆಂಕಟೇಶ್ ಕುರುಬರ ಹತ್ಯೆಯಾಗಿತ್ತು. ಹಳೆ ದ್ವೇಷದ ಹಿನ್ನೆಲೆ ವೆಂಕಟೇಶ್ ಕುರುಬನನ್ನು ಬರ್ಬರವಾಗಿ ಕೊಲೆ ಮಾಡಿದ್ದ ಹಂತಕರು. ಕೊಲೆ ಕೇಸಿಗೆ ಸಂಬಂಧಿಸಿದಂತೆ 12 ಜನರನ್ನು ಬಂಧಿಸಿದ್ದ ಗಂಗಾವತಿ ನಗರ ಪೊಲೀಸರು. ಪ್ರಮುಖ ಆರೋಪಿ ರವಿ ಸೇರಿ 12 ಜನರ ಬಂಧನವಾಗಿತ್ತು. ಕೊಲೆ ಕೇಸ್ ಹಿನ್ನೆಲೆ ಸುಮಾರು 927 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಸಿದ ಗಂಗಾವತಿ ನಗರ ಪೊಲೀಸರು. 12 ಜನ ಆರೋಪಿಗಳಲ್ಲಿ 6 ಜನ ನಿರ್ದೋಷಿ, A1 ರಿಂದ A6 ಅಪರಾಧಿಗಳೆಂದ ಕೋರ್ಟ್. ಆರೋಪಿ 7 ರಿಂದ 12 ನಿರ್ದೋಷಿ ಎಂದ ತೀರ್ಪು. ಗಂಗಾವತಿ 1ನೇ ಹೆಚ್ಚುವರಿ ಸತ್ರ ನ್ಯಾಯಾಲಯದಿಂದ ಆದೇಶ. ಉಳಿದ 6 ಜನರಿಗೆ 27 ಶಿಕ್ಷೆ ಪ್ರಮಾಣ ಪ್ರಕಟ. ದಿನಾಂಕ 8-10-2025 ಬೆಳಗಿನ ಜಾವ 2:30 ಸುಮಾರಿಗೆ ಗಂಗಾವತಿ ನಗರದ ಕೊಪ್ಪಳ ರಸ್ತೆಯಲ್ಲಿ ಬರುವ ಲೀಲಾವತಿ ಆಸ್ಪತ್ರೆ ಮುಂದೆ ಬಿಜೆಪಿ ಮುಖಂಡನಾಗಿದ್ದ ಯುವ ಮೋರ್ಚಾ ಅಧ್ಯಕ್ಷ ವೆಂಕಟೇಶ್ ಅವರದ ಒಂದು ಅತ್ಯಂತ ಭೀಕರವಾಗಿ ಕೊಲೆಯಾಗಿತ್ತು. ಆ ದಿನ ನಂತರ ಪೊಲೀಸರು ಅತ್ಯಂತ ತ್ವರಿತಗತಿಯಲ್ಲಿ ಆರೋಪಿಗಳನ್ನು ಬಂಧಿಸಿ ಮಾನ್ಯ ನ್ಯಾಯಾಲಯಕ್ಕೆ ದೋಷಾರೋಪಣಾ ಪತ್ರವನ್ನು ಸಲ್ಲಿಸಿದ್ದು, ನಂತರ ಅದರದ್ದು ವಿಚಾರಣೆ ಮಾನ್ಯ 1ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಗಂಗಾವತಿಯಲ್ಲಿ ವಿಚಾರಣೆಗೆ ಬಂದಿದ್ದು, ಅದು ಈ ದಿನ ಸದರಿ ಪ್ರಕರಣದಲ್ಲಿ ವಿಚಾರಣೆಯ ನಂತರ ಈ ಪ್ರಕರಣದಲ್ಲಿ ಆರೋಪಿತರಾದ ರವಿ, ವಿಜಯ್ ಅಲಿಯಾಸ್ ಮೈಲಾರಿ, ಧನ್ರಾಜ್, ಭರತ್ ಅಲಿಯಾಸ್ ಭೀಮಾ, ಆಮೇಲೆ ಸಲೀಂ, ಆಮೇಲೆ A6 ಗಂಗಾಧರ್ ಅಲಿಯಾಸ್ ಗಂಗ್ಯಾ, ಇವರು 6 ಜನ ಆರೋಪಿತರು. ಇವರೆಲ್ಲ ಅಕ್ರಮ ಕೂಟ ರಚಿಸಿಕೊಂಡು ಮಾರಕಾಸ್ತ್ರಗಳಿಂದ ವೆಂಕಟೇಶನ ಮೇಲೆ ಹಲ್ಲೆ ಮಾಡಿ ಅತ್ಯಂತ ಭೀಕರವಾಗಿ ಕೊಲೆ ಮಾಡಿದ್ದು. ಇದು ಸಮಾಜಕ್ಕೆ ಒಂದು ಅತ್ಯಂತ ಪರಿಣಾಮ ಬೀರಿತ್ತು, ಕೆಟ್ಟ ಸಂದೇಶ ರವಾನೆಯಾಗಿತ್ತು. ಇದರಿಂದ ಅಂದರೆ ಕಾನೂನಿನ ಬಗ್ಗೆ ಯಾರೂ ಗೌರವ ಕೊಡ್ತಾ ಇಲ್ಲ. ಆ ದೃಷ್ಟಿಯಿಂದ ಇದಾಗಿದ್ದನ್ನು ಅದನ್ನು ಮಾನ್ಯ ನ್ಯಾಯಾಲಯ ಇವತ್ತು 6 ಜನ ಆರೋಪಿತಗಳಿಗೆ ದೋಷಿಗಳೆಂದು ಪರಿಗಣಿಸಿದ್ದು, ಶಿಕ್ಷೆ ಪ್ರಮಾಣವನ್ನು ದಿನಾಂಕ 27-4-2026 ಕಾಯ್ದಿರಿಸಿದ್ದು ಇರುತ್ತದೆ. ಅದರಲ್ಲಿ ಒಟ್ಟು 12 ಜನ ಆರೋಪಿಗಳ ಮೇಲೆ ದೋಷಾರೋಪಣಾ ಪಟ್ಟಿಯನ್ನು ಸಲ್ಲಿಸಲಾಗಿತ್ತು. ಅದರಲ್ಲಿ 1 ರಿಂದ 6 ಆರೋಪಿತರು ದೋಷಿಗಳೆಂದು ಅಪರಾಧಿಗಳೆಂದು ಸಾಬೀತಾಗಿದ್ದಿರುತ್ತದೆ. ಅದೇ ರೀತಿ ಆರೋಪಿ ನಂಬರ್ 7 ರಿಂದ 12 ಸಾಕ್ಷ್ಯಾಧಾರ ಕೊರತೆಯಿಂದ ಅವರನ್ನು ಬಿಡುಗಡೆಗೊಳಿಸಿದ್ದು ಇರುತ್ತದೆ. ಎಲ್ಲರಿಗೂ ನಮಸ್ಕಾರ. ಸತ್ಯಮೇವ ಜಯತೆ. ತಮಗೆಲ್ಲ ಗೊತ್ತಿರೋ ಹಾಗೆ ದಿನಾಂಕ 7-10-2025 ನಮ್ಮ ಗಂಗಾವತಿ ನಗರದಲ್ಲಿ ಒಂದು ಬರ್ಬರವಾದಂಥ ಕೊಲೆಯಾಗಿತ್ತು. ವೆಂಕಟೇಶ್ ಅಂತ ತಿಳ್ಕೊಂಡು ಹೇಳಿ ಗಂಗಾವತಿಯಲ್ಲಿ ಇರುವಂಥ ಒಬ್ಬ ವ್ಯಕ್ತಿಗೆ ರಾತ್ರಿ ವ್ಯಕ್ತಿಯಲ್ಲಿ ಸುಮಾರು 6 ರಿಂದ 12 ಜನ ವ್ಯಕ್ತಿಗಳು ಬಂದು ಮೋಟರ್ ಬಂದು ಅವ್ರಿಗೆ ಮಾರ್ನಿಂದಿಕವಾಗಿ ಮನುಷ್ಯ ರೀತಿ ಇರ್ಲಾರ್ದಂತೆ ಪ್ರಾಣಿಯ ರೀತಿಯಲ್ಲಿ ಒಂದು ಕೊಲೆಯನ್ನ ಮಾಡಿ ಹೋಗಿದ್ರು. ಅದನ್ನ ಪೊಲೀಸ್ ಇಲಾಖೆಯು ಅತಿ ತೀವ್ರ ಮತ್ತು ಅತಿ ಸೆನ್ಸಿಟಿವ್ ಕೇಸ್ ಅಂತ ಪರಿಗಣಿಸಿ ಕೂಡಲೇ ಕೇಸನ್ನ ಪರಿಗಣಿಸಿ 12 ಜನ ಆರೋಪಿತರನ್ನ ಪತ್ತೆ ಮಾಡಿ ಮಾನ್ಯ ನ್ಯಾಯಾಂಗ ಬಂಧನಕ್ಕೆ ಹಾಕಿ ಕೂಡಲೇ ವಿತಿನ್ 2.5 ತಿಂಗಳಲ್ಲಿ ಮಾನ್ಯ ನ್ಯಾಯಾಲಯಕ್ಕೆ ದೋಷಾರೋಪಣಾ ಪತ್ರ ಸಲ್ಲಿಸಲಾಯಿತು. ದೋಷಾರೋಪಣಾ ಪತ್ರ ಹಾಕಿದ ನಂತರ ನಮ್ಮ ಮಾನ್ಯ PP ಮೇಡಮ್ ರವರು, ಸನ್ಮಾನ್ಯ ಶ್ರೀಮತಿ ನಾಗಲಕ್ಷ್ಮಿ ಮೇಡಮ್ ರವರು ಕೋರ್ಟ್ನಲ್ಲಿ ಒಳ್ಳೆಯ ರೀತಿಯಲ್ಲಿ ನ್ಯಾಯ ಮಂಡನೆಯನ್ನು ಮಾಡಿ
ಕೇವಲ 6 ತಿಂಗಳಲ್ಲಿ, ಅಂದ್ರೆ ಇವತ್ತಿಗೆ 6 ತಿಂಗಳಾಗತ್ತೆ, 6 ತಿಂಗಳಲ್ಲಿ ಕೋರ್ಟಿನಲ್ಲಿ ಸದರಿ ಪ್ರಕರಣವು ಇತ್ಯರ್ಥವಾಗಿರುತ್ತದೆ. ಇಂದು ಮಾನ್ಯ ನ್ಯಾಯಾಧೀಶರಾದ ಸನ್ಮಾನ್ಯ ಶ್ರೀ ಸದಾನಂದ ನಾಯಕ್ ಸಾಹೇಬರು 1ರಿಂದ 6 ಆರೋಪಿತರು ಅಂದ್ರೆ ರವಿ, ವಿಜಯ್, ಧನ್ರಾಜ್, ಭೀಮಾ, ಸಲೀಂ, ಗಂಗಾಧರ್ ಇವರು 6 ಜನ ಆರೋಪಿತರು ಕೊಲೆ, ಅಟೆಂಪ್ಟ್ ಟು ಕಾನ್ಸ್ಪಿರಸಿ, ಮತ್ತೆ ಅನ್ಲಾಫುಲ್ ಅಸೆಂಬ್ಲಿ, ಮತ್ತೆ ಎಲ್ಲ ರೀತಿಯ ಅಪರಾಧಗಳನ್ನ ಶಿಕ್ಷೆ ಅಂತ ಅವ್ರು ತಪ್ಪು ಮಾಡಿದ್ದಾರೆ ಅಂತ ಹೇಳಿ ಮಾನ್ಯ ನ್ಯಾಯಾಲಯ ಹೇಳಿದೆ. ಶಿಕ್ಷೆ ಪ್ರಮಾಣವನ್ನ ದಿನಾಂಕ 27ನೇ ತಾರೀಕಿಗೆ ಪ್ರಕಟಿಸಲಾಗುವುದು. ಇದು ಸತ್ಯಕ್ಕೆ ಸಿಕ್ಕವಂತೂ ಜಯ. ಪೊಲೀಸರು ಹಾಗೂ ನ್ಯಾಯಾಲಯ ಜನರಿಗೋಸ್ಕರ ಇದೆ, ನ್ಯಾಯಕ್ಕೋಸ್ಕರ ಇದೆ. ಯಾರು ಭಯಭೀತರಾಗದೆ ಯಾರು ತಪ್ಪು ಮಾಡ್ತಾರೆ ಅವ್ರ ಮೇಲೆ ಖಂಡಿತವಾಗಿ ಕಾನೂನು ಪ್ರಕಾರ ಶಿಕ್ಷೆಯನ್ನು ಕೊಡ್ಲಿಕ್ಕೆ ಪೊಲೀಸ್ ಇಲಾಖೆ ಹಾಗೂ ಎಲ್ಲ ಜನರು ಸಹಕರಿಸಬೇಕು ಅಂತ ಹೇಳಿ ಈ ಮೂಲಕ ಕೋರಿಕೊಳ್ಳುತ್ತೇನೆ. ಇದು ಗಂಗಾವತಿ ಜನರಿಗೆ ಸಿಕ್ಕ ಜಯ ಅಂತ ಹೇಳಿ ನಾನು ಭಾವಿಸುತ್ತೇನೆ. ಯಾರೇ ನ್ಯಾಯಕ್ಕಿಂತ ಹಾಗೂ ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ. ಕಾನೂನು ನಮ್ಗೆಲ್ಲರಿಗೂ ಒಳ್ಳೆ ರೀತಿಯಲ್ಲಿ ಮಾಡಲಿಕ್ಕಿದೆ. ಯಾರು ಕಾನೂನನ್ನ ತಮ್ಮ ಕೈಲಿಕ್ಕೆ ತೆಗೆದುಕೊಳ್ಳಲಿಕ್ಕೆ ಪ್ರಯತ್ನ ಪಟ್ಟರೆ ಕಾನೂನು ರೀತಿಯಲ್ಲಿ ಅವರಿಗೆ ತಕ್ಕ ಶಿಕ್ಷೆ ಸಿಗುತ್ತದೆ ಅನ್ನಲಿಕ್ಕೆ ಇದೊಂದು ಸಾಕ್ಷಿ. ನ್ಯಾಯಕ್ಕಿಂತ ಯಾರೂ ದೊಡ್ಡವರಲ್ಲ. ದಯವಿಟ್ಟು ಎಲ್ಲರೂ ಕಾನೂನಿಗೆ ಹಾಗೂ ನ್ಯಾಯಕ್ಕೆ ತಲೆಬಾಗಿಸಿ ಗೌರವ ಕೊಟ್ಟು ನಾವೆಲ್ಲರೂ ಬಾಳ್ಬೇಕು ಅಂತ ಈ ಮೂಲಕ ಕೋರಿ ಧನ್ಯವಾದಗಳು. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಬೆಲ್ ಐಕನ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಭೇಟಿ ಮುಂದಿನ ವರದಿಯೊಂದಿಗೆ. ನೋಡ್ತಾ ಇರಿ ಕನಸು ನ್ಯೂಸ್ ಗಂಗಾವತಿ.